ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ಫಾರೆಕ್ಸ್ ಟ್ರೇಡಿಂಗ್ ಸೀರೀಸ್ ಅಲ್ಲಿ ಇವತ್ತು ಕ್ಲಾಸ್ 3 ನ ನೋಡೋಣ. ಕ್ಲಾಸ್ 3 ಅಲ್ಲಿ ಇಂಟ್ರೊಡಕ್ಷನ್ ಟು ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು, ಅದರ ಮೀನಿಂಗು, ಅದರ ಬೇಸಿಕ್ ಟರ್ಮ್ಸ್ ಅಂಡ್ ಫಂಡಮೆಂಟಲ್ಸ್ ನ ಇವತ್ತು ನಾವು ನೋಡೋಣ. ನೋಡಿ, ಮೊದಲಿಗೆ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು. ಸೊ ವಾಟ್ ಈಸ್ ಫಾರೆಕ್ಸ್ ಟ್ರೇಡಿಂಗ್? ಸೊ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನಿಲ್ಲ, ನಾನು ಸಿಲೆಬಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದೀನಿ. ಸೊ ಫಾರೆಕ್ಸ್ ಅಲ್ಲಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಒಂದು ಕರೆನ್ಸಿನ ಸೆಲ್ ಮಾಡೋದು, ಆರ್ ಎಲ್ಸ್ ಇಲ್ಲ ಅಂತ ಹೇಳಿದ್ರೆ ಬೈ ಮಾಡೋದು. ಅಂದ್ರೆ ಎನಿ ಕರೆನ್ಸಿ, ಒಂದು ಕರೆನ್ಸಿ ಪೇರ್ ನ ತಗೊಂಡ್ರೆ ಅದು ನಮ್ಗೆ ಬುಲ್ ಆಗುತ್ತೆ ಅಂದಾಗ ನಾವು ಬೈ ಮಾಡ್ತೀವಿ, ಅದು ಇಲ್ಲ ನಮ್ಗೆ ಡೌನ್ ಸೈಡ್ ಬರುತ್ತೆ ಬೇರ್ ಆಗುತ್ತೆ ಅಂತ ಅನ್ಸಿದಾಗ ನಾವು ಅದನ್ನ ಸೆಲ್ ಮಾಡ್ತೀವಿ. ಸೊ ಈ ಬೈ ಸೆಲ್ ಮಾಡೋ ಮೆಥಡ್ ಏನಿದೆ, ಈ ಮೆಥಡ್ ಮಾಡಿದಾಗ ನಾವು ಕರೆನ್ಸೀಸ್ ನ ನಮಗೆ ಬಂದಿರೋ ಅಂತ ಪ್ರಾಫಿಟ್ ನ ನಾವು ಇಲ್ಲಿ ಬುಕ್ ಮಾಡ್ಕೋಬಹುದು. ಸೊ ಅಂದ್ರೆ ಏನಪ್ಪಾ ಅಂತಂದ್ರೆ ಫಾರೆಕ್ಸ್ ಟ್ರೇಡಿಂಗ್ ಮೀನ್ಸ್ ಎರಡು ಕರೆನ್ಸೀಸ್ ನ, ಎಕ್ಸಾಂಪಲ್ ನಮ್ಮ ಹತ್ರ ಯೂರೋ ಇದೆ, ಯೂರೋನ USD ಕಂಪೇರ್ ಮಾಡೋದು, ಇಲ್ಲ ಅಂತಂದ್ರೆ USD ನ ಯೂರೋ ಕಂಪೇರ್ ಮಾಡೋದು. ಸೊ ಅಂದ್ರೆ ಒಂದು ಇಲ್ಲಿ ಎರಡು ಕರೆನ್ಸೀಸ್ ಇರುತ್ತೆ. ಫಸ್ಟ್ ಕರೆನ್ಸಿನ ನಾವು ಬೇಸ್ ಕರೆನ್ಸಿ ಅಂತ ಕರಿತೀವಿ, ಸೆಕೆಂಡ್ ಕರೆನ್ಸಿನ ನಾವು ಕೋಟ್ ಕರೆನ್ಸಿ ಅಂತ ಕರಿತೀವಿ. ಅಂದ್ರೆ ಈಗ ಫಸ್ಟ್ ಕರೆನ್ಸಿ ಇಲ್ಲಿ GBP ಇದೆ, GBP ಈಸ್ ದ ಫಸ್ಟ್ ಕರೆನ್ಸಿ, ಅಂದ್ರೆ ಇದು ಬೇಸ್ ಕರೆನ್ಸಿ. ಈ ಬೇಸ್ ಕರೆನ್ಸಿನ ಇಟ್ಕೊಂಡು INR ಅಂದ್ರೆ ನಮ್ಮ ಇಂಡಿಯನ್ ರುಪಿನ ನಾವು ಇದಕ್ಕೆ ಕೋಟ್ ಮಾಡೋದು. ಸೊ ಅಂದ್ರೆ ಇದನ್ನ INR ನ ಬೇಸ್ ಕರೆನ್ಸಿ ಜೊತೆ ಕೋಟ್ ಮಾಡಿದಾಗ ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಬುಲ್ ಸೈಡ್ ಗೆ ಹೋದ್ರೆ ಅವಾಗ ನಾವೇನಾದ್ರೂ ಬೈ ಮಾಡಿದ್ರೆ ನಮ್ಗೆ ಒಂದಷ್ಟು ಪ್ರಾಫಿಟ್ ನ ಬುಕ್ ಮಾಡೋದಕ್ಕೆ ಸಾಧ್ಯತೆಗಳಿರ್ತವೆ. ಇನ್ ದ ಸೇಮ್ ಮ್ಯಾನರ್ ಏನಾದ್ರೂ ನಾವು GBP ಗೆ INR ನ ಕಂಪೇರ್ ಮಾಡಿದಾಗ ಮಾರ್ಕೆಟ್ ಏನಾದ್ರೂ ಸೆಲ್ ಸೈಡ್ ಹೋಗ್ತಾ ಇದ್ದು ನಾವೇನಾದ್ರೂ ಪೊಸಿಷನ್ ನ ಸೆಲ್ ಸೈಡ್ ಅಲ್ಲಿ ಏನಾದ್ರೂ ಹೋಲ್ಡ್ ಮಾಡಿದ್ರೆ ಆ ಟೈಮ್ ಅಲ್ಲಿ ನಮ್ಗೆ ಸೆಲ್ ಸೈಡ್ ಅಲ್ಲಿ ಒಂದಷ್ಟು ಪ್ರಾಫಿಟ್ ನ ಬುಕ್ ಮಾಡಬಹುದು. ಸೊ ನಾನು ಇಲ್ಲಿ ಕರೆನ್ಸಿ ಪೇರ್ಸ್ ಹಾಕಿದೀನಿ, ಅದ್ರ ಜೊತೆಗೆ ಇಲ್ಲಿ ಮೀನಿಂಗ್ ಕೂಡ ಹಾಕಿದೀನಿ. ಅಂದ್ರೆ ಯೂರೋ ಅಂದ್ರೆ ಯುರೋಪಿಯನ್ ಇದು ಡಾಲರು, ನಮ್ಮ USD ಅಂದ್ರೆ ನಮ್ಮ US ಡಾಲರು. ಅಂದ್ರೆ ಇಲ್ಲಿ ಎರಡು ಕರೆನ್ಸೀಸ್ ಇರುತ್ತೆ ಯಾವಾಗೂ. ಸೊ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೇನೆ ಸೊ ಕಂಪಲ್ಸರಿ ಎರಡು ಕರೆನ್ಸಿ ಇದ್ದೇ ಇರುತ್ತೆ. ಇಫ್ ಇನ್ ಕೇಸ್ ಕರೆನ್ಸೀಸ್ ಇಲ್ಲ ಅಂದ್ರೆ ನಾವ್ ಯಾವ್ದಾದ್ರು ಒಂದು ಡಾಲರ್ ಜೊತೆ ಇನ್ನೊಂದು ಏನಾದ್ರು ನಾವು ಪ್ರೀಶಿಯಸ್ ಮೆಟಲ್ಸ್ ನ, ತುಂಬಾ ಜನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಹೈ ವ್ಯಾಲ್ಯೂಮ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡ್ತೀವಿ. ಸೊ ಈ ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡಿದಾಗ ಗೋಲ್ಡ್ ಯಾವ ಜೊತೆ ಕಂಪೇರ್ ಆಗಿರುತ್ತೆ ಅಂದ್ರೆ ಗೋಲ್ಡ್ ವರ್ಸಸ್ USD. ಸೊ ಅಂದ್ರೆ ಗೋಲ್ಡ್ ವರ್ಸಸ್ USD ಅಂತ ಇದು ಮುಂದೆ ಇನ್ನು ಬರುತ್ತೆ, ನಾನು ಆ ಟಾಪಿಕ್ಸ್ ಎಲ್ಲ ಬಂದಾಗ ಇನ್ನು ನೀಟಾಗಿ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಇಲ್ಲಿ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ ನೋಡಿ, ನಮ್ಮ ಫಾರೆಕ್ಸ್ ಎಕ್ಸ್ಚೇಂಜ್ ಅಲ್ಲಿ ಏನಪ್ಪಾ ಅಂದ್ರೆ ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಫೈನಾನ್ಷಿಯಲ್ ಮಾರ್ಕೆಟ್. ಈಗ ನಮ್ ನಿಫ್ಟಿ ಆಗಿರ್ಬೋದು, ಅದರ ಸಿಂಗಪುರ್ ಮಾರ್ಕೆಟ್ ಆಗಿರ್ಬೋದು, ಇಲ್ಲ ಆಸ್ಟ್ರೇಲಿಯನ್ ಮಾರ್ಕೆಟ್ ಆಗಿರ್ಬೋದು, ಇಲ್ಲ ಚೀನಾ ಮಾರ್ಕೆಟ್ ಆಗಿರ್ಬೋದು, ಯಾವುದೇ ಒಂದು ಮಾರ್ಕೆಟ್ ತಗೊಂಡ್ರು ಕೂಡ ಎಲ್ಲಾ ಮಾರ್ಕೆಟ್ ಕೂಡ ಅದರದೇ ಆದಂತ ಒಂದು ವೈಟೇಜ್ ಇರುತ್ತೆ. ಬಟ್ ಗ್ಲೋಬಲಿ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ದೊಡ್ಡ ಮಾರ್ಕೆಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಫಾರೆಕ್ಸ್ ಮಾರ್ಕೆಟ್. ಸೊ ಯಾಕಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಪ್ರಪಂಚದಲ್ಲಿರುವಂತ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲರೂ ಕೂಡ ಇಲ್ಲಿ ಟ್ರೇಡ್ ಮಾಡ್ತಾರೆ. ಹಾಗಾಗಿನೇ ಒಂದು ದಿನಕ್ಕೆ ಅಂದ್ರೆ ನೋಡಿ, ಇಲ್ಲಿ ಡೈಲಿ ವರ್ಲ್ಡ್ ಅಲ್ಲಿ ಟ್ರೇಡ್ ಆಗುವಂತ ವ್ಯಾಲ್ಯೂಮ್ ಎಷ್ಟಪ್ಪ ಅಂದ್ರೆ 7 ಟ್ರಿಲಿಯನ್. ಸೊ 7 ಟ್ರಿಲಿಯನ್ ಅಷ್ಟು ವ್ಯಾಲ್ಯೂಮ್ ಇಲ್ಲಿ ನಮ್ಗೆ ಡೈಲಿ ಟ್ರೇಡ್ ಆಗುವಂತದ್ದು ನಮ್ಗೆ ಇಲ್ಲಿ ನಾವು ಕಾಣಬಹುದು. ಸೊ ಹಾಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಮೂಮೆಂಟ್ ಆಗಿರ್ಬೋದು, ಸೊ ಲಿಕ್ವಿಡಿಟಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಗೆ ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ತುಂಬಾ ಹೈ ವ್ಯಾಲ್ಯೂಮ್ ಇರುತ್ತೆ. ಹಾಗಾಗಿ ನಾವಿಲ್ಲಿ ಒಳ್ಳೆ ಒಳ್ಳೆ ಪ್ರಾಫಿಟ್ಸ್ ನ ಬುಕ್ ಮಾಡೋ ಸಾಧ್ಯತೆಗಳು ತುಂಬಾನೇ ಇರ್ತವೆ. ಅದೇ ತರ ರಿಸ್ಕ್ ಕೂಡ ಇರುತ್ತೆ. ಆ ರಿಸ್ಕ್ ಮ್ಯಾನೇಜ್ಮೆಂಟ್ ನ ನಾವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಅದೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ನಾನು ಒಂದೊಂದಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಫಸ್ಟ್ ಗೆ ನಮ್ಗೆ ಅರ್ಥ ಆಯ್ತಲ್ಲ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು. ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಡೈಲಿ ಎಷ್ಟು ವ್ಯಾಲ್ಯೂಮ್ ನ ನಾವು ಟ್ರೇಡ್ ಮಾಡ್ತೀವಿ ಅಂದ್ರೆ ಹೈ ವ್ಯಾಲ್ಯೂಮ್ ಇರುತ್ತೆ, ಇಲ್ಲಿ ಹೈ ಲಿಕ್ವಿಡಿಟಿ ಇರುತ್ತೆ ಅಂಡ್ ಹೈ ಮೊಮೆಂಟಮ್ ಕೂಡ ಇರುತ್ತೆ. ಅಂಡ್ ಪ್ರತಿ ಒಂದು ಕೂಡ ಎರಡು ಕರೆನ್ಸಿ ಜೊತೆ ನಾವು ಪೇರ್ ಮಾಡ್ಕೊಂಡು ನಾವು ಇದನ್ನ ಟ್ರೇಡ್ ನ ಮಾಡ್ತೀವಿ. ಸೊ ಇಷ್ಟು ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇಲ್ಲಿ ನೋಡಿ, ನಾನು ಮುಂಚೆ ಹೇಳಿದೆ ನಿಮ್ಗೆ ಫಸ್ಟ್ ಕರೆನ್ಸಿ. ಈಗ ಸಪೋಸ್ ನಾವೇನ್ ಅನ್ಕೊಂಡ್ವಿ, ಸೊ USD ಇದೆ, ಸೊ USD ಇದ್ರ ಜೊತೆಗೆ ನಮ್ಗೆ ಇದ್ದಿದ್ದೇನು ಯೂರೋ. ಸೊ ಅಂದ್ರೆ ನಮ್ಗೆ ಯೂರೋ ಮತ್ತೆ USD ಎರಡು ಪೇರ್ ಇತ್ತು, ಕರೆಕ್ಟಾ. ಸೊ ಯೂರೋ ಇತ್ತು ನಮ್ಮ ಹತ್ರ. ಸೊ ಯೂರೋ ಮತ್ತೆ USD ಅಲ್ಲಿ ಫಸ್ಟ್ ಕರೆನ್ಸಿ ಏನಿದೆ, ಫಸ್ಟ್ ಕರೆನ್ಸಿ ಇಸ್ ದ ಬೇಸ್ ಕರೆನ್ಸಿ. ಫಸ್ಟ್ ಕರೆನ್ಸಿನ ನಾವು ಬೇಸ್ ಕರೆನ್ಸಿ ಅಂತ ಕರಿತೀವಿ. ಸೆಕೆಂಡ್ ಕರೆನ್ಸಿ ಪೇರ್ ಏನಿರುತ್ತೆ ಈ ಪೇರ್ ನ ನಾವು
ಕೋಟ್ ಕರೆನ್ಸಿ ಅಂತ ಕರಿತೀವಿ. ಅಂದ್ರೆ ಒಂದು ಕರೆನ್ಸಿನ ಇನ್ನೊಂದು ಕರೆನ್ಸಿಗೆ ನಾವು ಮ್ಯಾಚ್ ಮಾಡಿ ಕಂಪೇರ್ ಮಾಡ್ತಾ ಇಲ್ಲ ಬೈ ಮಾಡ್ತೀವಿ, ಇಲ್ಲ ಅಂತಂದ್ರೆ ಸೆಲ್ ಮಾಡ್ತೀವಿ. ಸೊ ಎರಡರಲ್ಲೊಂದು ಮಾಡ್ತೀವಿ. ಅದೇ ತರ ನಮ್ಗೆ ಫಾರೆಕ್ಸ್ ಮಾರ್ಕೆಟ್ ಯಾವಾಗೂ ಕೂಡ 24 ಅವರ್ ಕೂಡ ನಮ್ಗೆ ಓಪನ್ ಇರುವಂತ ಮಾರ್ಕೆಟ್ ಇದು. ಸೊ ನಮ್ಮ ನಿಫ್ಟಿ ತರ ಬೆಳಗ್ಗೆ 9 ಗಂಟೆಗೆ ಓಪನ್ ಆಗಿ ಮಧ್ಯಾಹ್ನ ನಮ್ಗೆ 3:30 ಅಷ್ಟೊತ್ತಿಗೆ ಕ್ಲೋಸ್ ಆಗುವಂತ ಮಾರ್ಕೆಟ್ ಈ ಮಾರ್ಕೆಟ್ ಅಲ್ಲ. ನಮ್ಮ ಫಾರೆಕ್ಸ್ ಮಾರ್ಕೆಟ್ ಯಾವತ್ತೂ ಕೂಡ ನಮ್ಗೆ 24 ಅವರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಈ 24 ಅವರ್ಸ್ ನ ಮೈನ್ಲಿ ಅವರು 4 ಮಾರ್ಕೆಟ್ಸ್ ಅಂದ್ರೆ 4 ಸೆಷನ್ಸ್ ಆಗಿ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಬಟ್ 4 ಸೆಷನ್ಸ್ ಅಲ್ಲಿ 2 ಸೆಷನ್ಸ್ ನ ಕಂಪ್ಲೀಟ್ ಆಗಿ ನಾವು ಏಷ್ಯನ್ ಮಾರ್ಕೆಟ್ ಅಂತ ಕರಿತೀವಿ. ಇನ್ನೊಂದು ಸೆಷನ್ ಬಂದ್ಬಿಟ್ಟು ನ್ಯೂಯಾರ್ಕ್ ಸೆಷನ್, ಇನ್ನೊಂದು ಬಂದ್ಬಿಟ್ಟು ಲಂಡನ್ ಸೆಷನ್. ಸೊ ಇದೆಲ್ಲ ನಮ್ಮ ಸೆಷನ್ಸ್ ಮತ್ತೆ ಟೈಮಿಂಗ್ಸ್ ಬಂದಾಗ ನಾನು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇಷ್ಟು ಮಾತ್ರ ನೋಡ್ಕೊಳ್ಳಿ, ಫಾರೆಕ್ಸ್ ಮಾರ್ಕೆಟ್ ಯಾವಾಗೂ ಕೂಡ 24 ಅವರ್ ಓಪನ್ ಇರುತ್ತೆ. ವೀಕ್ಲಿ ನಮ್ಗೆ 5 ದಿನ ಮಾತ್ರ ಓಪನ್ ಇರುತ್ತೆ. ಅಂದ್ರೆ ಶನಿವಾರ ಭಾನುವಾರ ಮಾತ್ರ ಇಲ್ಲಿ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ರಿಮೈನಿಂಗ್ 5 ದಿನ ಕೂಡ ನಮ್ಗೆ ಮಾರ್ಕೆಟ್ ಓಪನ್ ಅಲ್ಲೇ ಇರುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ನಿಫ್ಟಿಯಲ್ಲಿ ಬಂದಂಗೆ ಯಾವುದೇ ತರ ಗ್ಯಾಪ್ ಅಪ್ ಆಗ್ಲಿ, ಯಾವುದೇ ತರ ಗ್ಯಾಪ್ ಡೌನ್ ಆಗ್ಲಿ, ಯಾವುದೇ ತರ ನಮ್ಗೆ ಪ್ರಾಬ್ಲಮ್ಸ್ ಇಲ್ಲಿ ಕ್ರಿಯೇಟ್ ಆಗಲ್ಲ. ಕಂಟಿನ್ಯೂಸ್ಲಿ ಮಾರ್ಕೆಟ್ ಮೂವ್ಮೆಂಟ್ ಇರುತ್ತೆ. ಆ ಮೂವ್ಮೆಂಟ್ ಜೊತೆಗೆ ನಾವು ಇಲ್ಲಿ ಟ್ರೇಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ನಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಕರೆನ್ಸಿ ಏನಾದ್ರೂ ರೈಸ್ ಆಗುತ್ತೆ ಅಂತ ನಮ್ಗೆ ಏನಾದ್ರೂ ಅನ್ಸಿದ್ರೆ ಅವಾಗ ನಾವು ಬೈ ಮಾಡ್ತೀವಿ. ಆ ಬೈ ಮಾಡೋ ಪ್ರೊಸೀಜರ್ ನಾವು ಲಾಂಗ್ ಅಂತ ಕರಿತೀವಿ. ಸಪೋಸ್ ಏನಾದ್ರೂ ಕರೆನ್ಸಿ ಫಾಲ್ ಆಗುತ್ತೆ ಅಂತ ಅನ್ಸಿದ್ರೆ ನಾವು ಆ ಫಾಲ್ ಆಗುವಂತ ಟೈಮಲ್ಲಿ ನಾವು ಕರೆನ್ಸಿನ ಸೆಲ್ ಮಾಡ್ತೀವಿ. ಅದನ್ನ ನಾವು ಶಾರ್ಟ್ ಅಂತ ಕರಿತೀವಿ. ಅಂಡ್ ಒನ್ ಮೋರ್ ಥಿಂಗ್, ನಾನು ನಿಮ್ಗೆ ಸಿಲೆಬಸ್ ಹೇಳ್ಬೇಕಾದ್ರೆ ಹೇಳಿದೀನಿ, ಇಲ್ಲಿ ಇರುವಂತ ಬ್ರೋಕರ್ಸ್ ಏನಿದ್ದಾರೆ ಎಲ್ಲಾ ಬ್ರೋಕರ್ಸ್ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರಿಜಿಸ್ಟ್ರೇಷನ್ಸ್ ಆಗಿರ್ತಾರೆ. ಅವ್ರು ಕೊಡುವಂತ ಲಿವರೇಜ್ ಏನಿದೆ ಇದು ಹೈ ಲಿವರೇಜ್ ಇರುತ್ತೆ. ಈ ಹೈ ಲಿವರೇಜ್ ಕೊಡೋದ್ರಿಂದ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ತುಂಬಾ ಸಣ್ಣ ಅಮೌಂಟ್ ಅಲ್ಲಿ ತುಂಬಾ ಸಣ್ಣ ಅಮೌಂಟ್ ಅಲ್ಲಿ ನಾವು ಒಳ್ಳೆ ಟ್ರೇಡ್ಸ್ ನ ಮಾಡಬಹುದು. ಅದೇ ತರನೇ ನಮ್ಗೆ ರಿಸ್ಕ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಅದನ್ನ ನಾವು ಮ್ಯಾನೇಜ್ಮೆಂಟ್ ಮಾಡ್ತಾ ನಾವಿಲ್ಲಿ ಟ್ರೇಡ್ ಮಾಡ್ಬೇಕು. ಆಮೇಲೆ ನೋಡಿ, ಇಲ್ಲಿ ಒಂದು ಟಾಪಿಕ್ ಇಲ್ಲೇ ಇದೆ, ವೈ ಎಕ್ಸ್ಚೇಂಜ್ ಅವರ್ ಕರೆನ್ಸಿ. ತುಂಬಾ ಜನ ನಮ್ಗೆ ಒಂದು ಡೌಟ್ ಬರುತ್ತೆ, ನಮ್ಮ ಕರೆನ್ಸಿನ ಅಂದ್ರೆ ಇಂಡಿಯನ್ ಕರೆನ್ಸಿನ ಬೇರೆ ಕರೆನ್ಸಿಗೆ ನಾವ್ ಯಾಕೆ ಚೇಂಜ್ ಮಾಡಬೇಕು, ಸೊ ಯಾಕೆ ನಾವು ಎಕ್ಸ್ಚೇಂಜ್ ನ ಮಾಡಬೇಕು ಅನ್ನೋದು ತುಂಬಾ ಜನಕ್ಕೆ ಒಂದಿರುತ್ತೆ. ನೋಡಿ, ಬೇಸಿಕಲಿ ನಾರ್ಮಲ್ ಪೀಪಲ್ಸ್ ಯಾರಿದ್ದಾರೆ, ನಮ್ಮ ನಾರ್ಮಲ್ ಪೀಪಲ್ಸ್ಗೆ ಯಾರಿಗೂ ಕೂಡ ಕರೆನ್ಸಿ ಎಕ್ಸ್ಚೇಂಜ್ ಮಾಡುವಂತ ಅವಶ್ಯಕತೆ ಇರಲ್ಲ. ಆದ್ರೆ ಯಾರ್ಯಾರು ಟ್ರಾವೆಲ್ ಮಾಡ್ತಿರ್ತಾರೆ, ಇಲ್ಲ ಅಂತಂದ್ರೆ ಯಾರ್ಯಾರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿ ವಾಸ ಇರ್ತಾರೆ, ಅವ್ರಿಗೆ ಅವ್ರ ಕರೆನ್ಸಿ ಏನಾದ್ರು, ಈಗ ಸಪೋಸ್ ನಾವ್ ಇಲ್ಲಿದೀವಿ, ಇಲ್ಲಿಂದ ನಾವೇನ್ ಹೇಳ್ತೀವಿ ಆಸ್ಟ್ರೇಲಿಯಾಗ ಹೋಗ್ವಿ. ಸೊ ಅಂದ್ರೆ ಇಂಡಿಯಾ ಇಂದ ಆಸ್ಟ್ರೇಲಿಯಾಗ ಹೋಗ್ವಿ ಅಂತ ಅನ್ಕೋಣ. ಸಪೋಸ್ ಇಂಡಿಯಾ ಟು ಆಸ್ಟ್ರೇಲಿಯಾ ನಾವು ಮೂವ್ ಆಗಿದೀವಿ. ಒನ್ಸ್ ಮೂವ್ ಆದ್ಮೇಲೆ ಆಸ್ಟ್ರೇಲಿಯಾದಲ್ಲಿ ಇಂಡಿಯನ್ ರುಪಿನ ಕನ್ಸಿಡರ್ ಮಾಡಲ್ಲ. ಸೊ ಅವಾಗ ಅಲ್ಲಿ ಏನ್ ಮಾಡಬೇಕು, ನಮ್ಮ ಇಂಡಿಯನ್ ರುಪಿ ಏನಿದೆ, ನಮ್ಮ ಇಂಡಿಯನ್ ರುಪಿನ ನಾವ್ ಇಲ್ಲಿ ಕನ್ವರ್ಟ್ ಮಾಡಬೇಕು. ಅದನ್ನ ನಾವೇನ್ ಮಾಡ್ತೀವಿ, ಎಕ್ಸ್ಚೇಂಜ್, ಕರೆನ್ಸಿ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೊ ಈ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಇಂಡಿಯನ್ ರುಪಿ ಕನ್ವರ್ಟೆಡ್ ಟು ಆಸ್ಟ್ರೇಲಿಯನ್ ಡಾಲರ್, ಇಂಡಿಯನ್ ರುಪಿ ಕನ್ವರ್ಟೆಡ್ ಟು ಆಸ್ಟ್ರೇಲಿಯನ್ ಡಾಲರ್. ಸೊ ಇಲ್ಲ ಅಂತಂದ್ರೆ ಇನ್ನೊಂದು ಪ್ರೊಸೀಜರ್, ಆಸ್ಟ್ರೇಲಿಯನ್ ಡಾಲರ್ ಇಲ್ಲ, ನಮ್ಗೆ ಇಲ್ಲಿ ಯಾರಾದ್ರೂ US ಡಾಲರ್ ಯೂಸ್ ಮಾಡ್ತಾರೆ ಅಂದ್ರೆ ಇಂಡಿಯನ್ ರುಪಿನ US ಡಾಲರ್ಗೆ ಕನ್ವರ್ಟ್ ಮಾಡಿ ನಾವು ಈ ಆಸ್ಟ್ರೇಲಿಯಾದಲ್ಲಿ ನಾವು ನಮ್ಮ ಖರ್ಚಿಗೆ, ಇಲ್ಲ ನಮ್ಮ ಬಿಸ್ನೆಸ್ಗೆ, ಇಲ್ಲ ನಮ್ಮ ಡೆವಲಪ್ಮೆಂಟ್ಗೆ ಏನಕ್ಕೆ ಬೇಕೋ ನಾವು ಅದನ್ನ ಯೂಸ್ ಮಾಡ್ಬೇಕಂತ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಏನಕ್ಕಪ್ಪ ಅಂತಂದ್ರೆ ಕರೆನ್ಸಿ ಎಕ್ಸ್ಚೇಂಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಇದು ಒಂದು ಎಕ್ಸಾಂಪಲ್. ಆದ್ರೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಸಪೋಸ್ ಒಂದು ಕಂಟ್ರಿ, ಸೊ ಈಗ ಇಂಡಿಯಾ ಇದೆ, ಇಂಡಿಯಾ ಸಮಥಿಂಗ್ ಯಾವ್ದೋ ಒಂದು ಕಂಟ್ರಿಯಲ್ಲಿ, ಈಗ ಸಪೋಸ್ ಅನ್ಕೋಣ ಜಪಾನ್ ಅನ್ಕೋಣ. ಸೊ ಜಪಾನ್ ಅಲ್ಲಿ ಒಂದಷ್ಟು ಹೂಡಿಕೆ ಮಾಡ್ತಾ ಇದೆ, ಅಂದ್ರೆ ಒಂದಷ್ಟು ಡೆವಲಪ್ಮೆಂಟ್ ಮಾಡೋದಕ್ಕೆ, ಏನೋ ಒಂದು ಡೆವಲಪ್ಮೆಂಟ್ ಇಲ್ಲ ಏನೋ ಒಂದು ಬಿಸ್ನೆಸ್ ಮಾಡೋದಕ್ಕೆ ಗೌರ್ಮೆಂಟ್ ಒಂದು ಟೈ ಅಪ್ ಮಾಡ್ಕೊಂತ ಇದೆ. ಆ ಪ್ರಾಜೆಕ್ಟ್ ಗೆ ನಮ್ಮ ಇಂಡಿಯನ್ ಅಮೌಂಟ್ ನ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎಲ್ಲಿ? ಜಪಾನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಈ ಜಪಾನ್ ಅಲ್ಲಿ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡುವಂತ ಪರಿಸ್ಥಿತಿಯಲ್ಲಿ ನಮ್ಮ ಇಂಡಿಯನ್ ರುಪಿನ ಜಪಾನ್ ಅಲ್ಲಿರುವಂತ ಕರೆನ್ಸಿಗೆ, ಅಲ್ಲಿರುವಂತ ಯೂಸ್ ಮಾಡುವಂತ ಒಂದು ಕರೆನ್ಸಿ ಫಾರ್ಮೆಟ್ ಗೆ ನಾವು ಕರೆನ್ಸಿನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಆ ಪರಿಸ್ಥಿತಿಯಲ್ಲೂ ಕೂಡ ನಾವು ಎಕ್ಸ್ಚೇಂಜ್ ಮಾಡುವಂತ ಸಾಧ್ಯತೆಗಳು ತುಂಬಾ ಇರ್ತವೆ. ಅದೇ ತರ ಇನ್ನೇನಪ್ಪಾ ಅಂತಂದ್ರೆ, ತುಂಬಾ ಜನ ನಮ್ಮ ರಿಟೇಲರ್ಸ್ ಆಗಿರ್ಬೋದು, ಪಬ್ಲಿಕ್ ಆಗಲಿ ಯೂಸ್ ಮಾಡೋದೆಲ್ಲಪ್ಪ ಅಂತಂದ್ರೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಈಗ ಸಪೋಸ್ ನಾನು ಇಲ್ಲಿ ಇಂಡಿಯಾ, ಸೊ ಇಂಡಿಯಾದಿಂದ ಏನ್ ಮಾಡ್ತೀನಿ, ನಾನು ಅಮೆರಿಕಾಗ ಹೋಗ್ತೀನಿ. ಸೊ ಅಮೆರಿಕಾದಲ್ಲಿ ಹೋಗ್ಬಿಟ್ಟು ಸಮಥಿಂಗ್ ನಾನು ಯಾವ್ದೋ ಒಂದು ವಸ್ತುನ ಬೈ ಮಾಡಬೇಕು, ಇಲ್ಲ ಅಂದ್ರೆ ಒಂದು ಪ್ರಾಡಕ್ಟ್ ನ ಅಲ್ಲಿಂದ ನಾನು ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಂತ ಇದ್ದೀನಿ ಅನ್ಕೋಣ. ಸೊ ಇಲ್ಲಿ ನಾನು ಹತ್ತದಾಗ ಇಲ್ಲಿ ಒಂದು ಫ್ಲೈಟ್ ನ ನಾನು
ಕ್ಯಾಪ್ಚರ್ ಮಾಡಿ, ಅಂದ್ರೆ ಇಲ್ಲಿ ಫ್ಲೈಟ್ ನಾನು ಹತ್ತಿ ಇಲ್ಲಿಂದ ಅಮೆರಿಕಾಗ ಹೋದಾಗ ನಾನು ಹೋಗೋ ಅಷ್ಟೊತ್ತಿಗೆ 3 days ಆಯ್ತು. ಈಗ ಸಪೋಸ್ ಕನ್ಸಿಡರ್ ಮಾಡೋಣ, ಒಂದು 100 rupeesಗೆ ನನಗೆ $1 ಬರ್ತಾ ಇತ್ತು ಅಂತ ಅನ್ಕೋಣ. 100 rupees 100 RS is equal to 1 USD ಅಂದ್ರೆ $1. ಸೊ ಇದು ನಮ್ಮ ಈಗಿರುವಂತ ಒಂದು ಸಣ್ಣ ಎಕ್ಸಾಂಪಲ್ ಇದು. ಸೊ ಈ $100 ಕೊಟ್ರೆ ನಮಗೆ $1 ಕೊಡ್ತಾರೆ. ಇಫ್ ಇನ್ ಕೇಸ್ ನಾನು ಇಂಡಿಯಾದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೀನಿ, ದಟ್ ಪ್ರಾಡಕ್ಟ್ ಕಾಸ್ಟ್ ಏನಿದೆ ಅದರ ಕಾಸ್ಟ್ ಬಂದ್ಬಿಟ್ಟು $100 ಅಂತ ಅನ್ಕೋಣ. ಸೊ $100 ಇದೆ ಆ ಪ್ರಾಡಕ್ಟ್ ಕಾಸ್ಟ್. ನಾನೇನ್ ಮಾಡ್ಬೇಕು, ಇಲ್ಲಿಂದಾನೇ ನನ್ನ ಪೇಮೆಂಟ್ ಅಂದ್ರೆ $100ಗೆ ನನಗೆ ಎಷ್ಟು ಅಮೌಂಟ್ ಬೇಕಾಗುತ್ತೋ ಇಂಡಿಯನ್ ರುಪೀಸ್, ಅಷ್ಟು ಅಮೌಂಟ್ ನಾನೇನ್ ಮಾಡ್ತೀನಿ, USD ಗೆ ಕನ್ವರ್ಟ್ ಮಾಡ್ತೀನಿ. ಸೊ ಒನ್ಸ್ USD ಕನ್ವರ್ಟ್ ಮಾಡಿದ್ಮೇಲೆ ಇಲ್ಲಿಂದ ನಾನು ಇಂಡಿಯಾದಿಂದ ಅಮೆರಿಕ ರೀಚ್ ಆದ್ರೆ 3 days ಆಯ್ತು. ಸೊ 3 days ಆಗುವಷ್ಟೊತ್ತಿಗೆ ಡಾಲರ್ ಏನಾಗಿದೆ ಅಂತಂತಂದ್ರೆ USD ಡಾಲರ್ 1.2 ಆಗಿದೆ ಈಗ. ಅಂದ್ರೆ 3 ದಿವಸ ನಾನು ಟ್ರಾವೆಲ್ ಮಾಡಿ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ನಾನು ಅಮೆರಿಕದಲ್ಲಿ $1 ತಗೋಬೇಕಾದ್ರೆ ನಾನು ಇವಾಗ $110 ಕೊಡಬೇಕು. ಸೊ ಇದು ಈ ತರ ಫಾರ್ಮೇಶನ್ ಆಗಿದೆ ಈಗ. ಅಂದ್ರೆ ಡಾಲರ್ ರೇಟ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಆಗೇನಾಗುತ್ತೆ, ನನ್ನ ಹತ್ರ ಇರುವಂತ $100 ನಾನು $1 ತಗೊಳಕ್ಕಾಗಲ್ಲ, ಯಾಕೆಂದ್ರೆ ನಾನು ಇನ್ನು $10 ಆಡ್ ಮಾಡ್ಬೇಕಾಗುತ್ತೆ. ಈ ಪ್ರೊಸೀಜರು ತುಂಬಾ 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 ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಮಾಡುವಂತ ಕಂಪನಿಗಳಿಗಾಗ್ಲಿ, ಇನ್ವೆಸ್ಟರ್ಸ್ಗಾಗ್ಲಿ, ಬಿಸ್ನೆಸ್ ಮಾಡುವಂತ ಪೀಪಲ್ಗಾಗ್ಲಿ ತುಂಬಾ ಲಾಸ್ ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಅವ್ರು ಇಂಡಿಯಾದಲ್ಲಿ ಇದ್ದಾಗೆ ಇಂಡಿಯನ್ ರುಪಿ ಏನಿದೆ, ಇಂಡಿಯನ್ ರುಪಿನ USD ಗೆ ಕನ್ವರ್ಟ್ ಮಾಡ್ತಾರೆ. ಒನ್ಸ್ ಕನ್ವರ್ಟ್ ಮಾಡಾದ್ಮೇಲೆ ಇಂಡಿಯಾದಿಂದ ಅಮೆರಿಕಾಗ್ ರೀಚ್ ಆಗಕ್ಕೆ 3 days ಅಲ್ದಿದ್ರು 4 days ಆಗ್ಲಿ, ನೋ ಪ್ರಾಬ್ಲಮ್. ಇಫ್ ಇನ್ ಕೇಸ್ ಡಾಲರ್ ಏನಾದ್ರು ರೈಸ್ ಆಗಿದ್ಯಾ, ಆಲ್ರೆಡಿ ನಾವು ಕನ್ವರ್ಟ್ ಮಾಡಿದ್ವಿ ಕರೆನ್ಸಿ ಆಲ್ಸೋ ಇನ್ಕ್ರೀಸ್ ಆಗಿರುತ್ತೆ. ಇಫ್ ಇನ್ ಕೇಸ್ ಡಾಲರ್ ಬಿದ್ದೋಗಿದ್ಯಾ, ಅವಾಗ ಕೂಡ ನಮ್ಮ ಇಂಡಿಯನ್ ರುಪಿಗೆ ಇಲ್ಲಿ ಕನ್ವರ್ಟ್ ಮಾಡಿದ್ವಿ, ನೋ ಪ್ರಾಬ್ಲಮ್. ಅವಾಗ ಕೂಡ ಡಾಲರ್ ವ್ಯಾಲ್ಯೂ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಯಾಕೆ ಅದನ್ನ ಕನ್ವರ್ಟ್ ಮಾಡಬೇಕು ಅಂತಂದ್ರೆ, ನಾಟ್ ಓನ್ಲಿ ಡಾಲರ್, ನಾವು ಯಾವ ಕಂಟ್ರಿಗೆ ಹೋಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ಪೇಮೆಂಟ್ ನ ಮಾಡ್ತೀವೋ ಆ ಕಂಟ್ರಿ ಕರೆನ್ಸಿಗೆ ನಾವು ಬಿಫೋರ್ ಕನ್ವರ್ಟ್ ಮಾಡಿರೋದ್ರಿಂದ ನಮಗೆ ಆ ಕರೆನ್ಸಿ ರೈಸ್ ಆದ್ರೂ ಇಲ್ಲ ಫಾಲ್ ಆದ್ರೂ ಯಾವುದೇ ತರ ಪ್ರಾಬ್ಲಮ್ಸ್ ನಮಗೆ ಕ್ರಿಯೇಟ್ ಆಗಲ್ಲ. ಆ ಒಂದು ಉದ್ದೇಶಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಕರೆನ್ಸಿನ ಕನ್ವರ್ಟ್ ಮಾಡಿ ಇಲ್ಲಿಂದ ಅಲ್ಲಿಗೆ ಹೋಗಿ ಅವರವರ ಬಿಸ್ನೆಸ್ ನ ಅವರು ಟೇಕ್ ಓವರ್ ಮಾಡ್ತಾರೆ. ಸೊ ಇದು ಒಂದು ಪ್ರೊಸೀಜರ್ ಆದ್ರೆ, ಮತ್ತೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ವಾರ್ ಟೈಮ್. ಇಫ್ ಇನ್ ಕೇಸ್ ಇವಾಗ ಒಂದು ಕಂಟ್ರಿ ಇದೆ, ಈಗ ಯಾವ್ದೋ ಒಂದು ಕಂಟ್ರಿ ಅನ್ಕೋಣ, ಸಪೋರ್ಟ್ ಟರ್ಕಿ ಆಗಿರ್ಬೋದು, ಜರ್ಮನ್ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಏನೇ ಒಂದು ಕಂಟ್ರಿ ಇದೆ. ಸೊ ಈಗ ಜಪಾನೇ ತಗೊಳ್ಳೋಣ. ಸೊ ಜಪಾನ್ ಇದೆ ಕಂಟ್ರಿ. ಸೊ ಈ ಜಪಾನ್ ಕಂಟ್ರಿಯಲ್ಲಿ ಒಂದಷ್ಟು ಕರೆನ್ಸಿ ಇದೆ ಇವ್ರ ಹತ್ರ. ಸೊ ಇಮಿಡಿಯೇಟ್ಲಿ ಏನಾಯ್ತು, ವಾರ್ ಬಂತು. ಸೊ ವಾರ್ ಬಂದಾಗ ಏನಾಗುತ್ತೆ ಅಂದ್ರೆ ಆ ಕಂಟ್ರಿಯಲ್ಲಿ ಇರುವಂತ ಏನೇನ್ ಅಸೆಟ್ಸ್ ಇದೆ, ಇಲ್ಲ ಅವ್ರ ಹತ್ರ ಇರುವಂತ ವ್ಯಾಲ್ಯೂಯಬಲ್ ಥಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆಗ ಏನ್ ಮಾಡ್ತಾರೆ ಅಂದ್ರೆ ಜಪಾನ್ ಅವ್ರ ಹತ್ರ ಇರುವಂತ ಎಲ್ಲಾ ಕರೆನ್ಸಿನ ಅವರು USD ಡಾಲರ್ಗೆ ಕನ್ವರ್ಟ್ ಮಾಡ್ಬಿಡ್ತಾರೆ. ಒನ್ಸ್ USD ಡಾಲರ್ ಕನ್ವರ್ಟ್ ಮಾಡಿದ್ಮೇಲೆ ವಾರ್ ಒಂದು ವರ್ಷನೋ 6 ತಿಂಗಳು ವಾರೆಲ್ಲ ಕಂಪ್ಲೀಟ್ ಆದ್ಮೇಲೆ ಜಪಾನ್ ಫುಲ್ಲಿ ಕೊಲಾಪ್ಸ್ ಆಗಿರುತ್ತೆ. ಬಟ್ ಜಪಾನ್ ಕರೆನ್ಸಿ ಆಲ್ಸೋ ಟಾಪ್ ಅಲ್ಲಿ ಇರುವಂತ ಕರೆನ್ಸಿ ತುಂಬಾ ಫಾಲ್ ಆಗೋಗುತ್ತೆ. ಜಪಾನ್ ಕರೆನ್ಸಿ ಫಾಲ್ ಆಗಿರ್ಬೋದು, ಬಟ್ ಬಿಫೋರ್ ಇವ್ರು ಕನ್ವರ್ಟ್ ಮಾಡ್ತಾರಲ್ಲ USD ಗೆ, ಆ ಕರೆನ್ಸಿ ಫಾಲ್ ಆಗಿರಲ್ಲ. ಯಾಕೆಂದ್ರೆ USD ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರುತ್ತೆ. ಒನ್ಸ್ ಅವ್ರ ವಾರೆಲ್ಲ ಕಂಪ್ಲೀಟ್ ಆಗಿ ಅವ್ರ ಕರೆನ್ಸಿ ತುಂಬಾ ಫಾಲ್ ರೇಟ್ ಅಲ್ಲಿ ಇದ್ದಾಗ ಈ USD ಕರೆನ್ಸಿನ ಅಗೇನ್ ಕನ್ವರ್ಟೆಡ್ ಟು ಅವ್ರ ಕರೆನ್ಸಿಗೆ ಮತ್ತೆ ಕನ್ವರ್ಟ್ ಮಾಡ್ಕೊಂತಾರೆ. ಒನ್ಸ್ ಆ ತರ ಕನ್ವರ್ಟ್ ಆದ್ಮೇಲೆ ಅವ್ರ ಹತ್ರ ಇರುವಂತ ಅಮೌಂಟ್ ಈಗ $100 ಇತ್ತು ಅವ್ರು ಪೀಕ್ ಅಲ್ಲಿ ಇದ್ದಾಗ, ಆಫ್ಟರ್ ವಾರ ಏನಾಯ್ತು, ವಾರೆಲ್ಲ ಆದ್ಮೇಲೆ $50 ಬಂತು. ಸೊ $100 ಅವ್ರ ಹತ್ರ ದುಡ್ಡಿದ್ದಾಗ ಇಲ್ಲಿ $1 ನ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ರು. ಒಂದ್ಸಾರಿ ವಾರ್ ಬಂದು ಫಾಲ್ ಔಟ್ ಆದ್ಮೇಲೆ ಅವ್ರ ಕರೆನ್ಸಿ $50 ಬಿದ್ದೋಯ್ತು. ಅವಾಗ USD ನ ಇಲ್ಲಿ ಕನ್ವರ್ಟ್ ಮಾಡ್ತಾರೆ. ಈ $50 ಅವತ್ತೇನಾಗುತ್ತೆ ಅಂದ್ರೆ 2 ಆಗುತ್ತೆ. 50 × 2, ಬಿಕಾಸ್ ಇದು $100 ವ್ಯಾಲ್ಯೂ ಇವಾಗ. ಸೊ $100 ವ್ಯಾಲ್ಯೂನ $50 ಕನ್ವರ್ಟ್ ಮಾಡಿದ್ರೆ 50 × 2 ಹಾಗೆ $100. ಅಂದ್ರೆ ಅವ್ರು ಎಷ್ಟೇ ವಾರ್ ಬಂದ್ರು ಏನೇ ಆದ್ರೂ ಅವ್ರ ಕರೆನ್ಸಿ ಬಿದ್ದೋದ್ರು ಕೂಡ ಎಂಡ್ ಆಫ್ ದಿ ಡೇಗೆ ಏನಾಯ್ತು ಅಂತಂದ್ರೆ ಅವ್ರ ಹತ್ರ ಇದ್ದಿದ್ $100 ಇವಾಗ $100 ಇದೆ. ಮೇ ಬಿ ಏನಾಗಿದೆ ಅಂತಂದ್ರೆ ಒಂದು ಕಾರ್ ಇರೋ ಜಾಗದಲ್ಲಿ 2 ಕಾರ್ ಬಂದಂಗಾಯ್ತು. $100 ನೋಟ್ ಒಂದಿರೋ ಜಾಗದಲ್ಲಿ $55 2 ನೋಟ್ ಬಂದಂಗಾಯ್ತು. ಬಟ್ ಕರೆನ್ಸಿ ವ್ಯಾಲ್ಯೂ ಆಲ್ಸೋ ಸೇಮ್, ನಥಿಂಗ್, ಏನು ಚೇಂಜ್ ಆಗಿಲ್ಲ. ಮತ್ತೆ ಅವ್ರ ಏನ್ ಮಾಡ್ತಾರೆ, ಇಲ್ಲಿಂದ ಮತ್ತೆ ಅವ್ರ ಕರೆನ್ಸಿನ
ಪುಷ್ ಮಾಡ್ಕೊಂಡು ಮತ್ತೆ ರೈಸ್ ಮಾಡ್ಕೊಂಡು ಅವರ ಕಂಟ್ರಿನ ಅವರು ಡೆವಲಪ್ಮೆಂಟ್ ಮಾಡ್ಕೊಂತಾರೆ. ಸೊ ಈ ಒಂದು ಪ್ರೊಸೀಜರ್ಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಮೇಜರ್ ಕರೆನ್ಸಿ ಯಾವ್ದಿದೆ ಆ ಕರೆನ್ಸಿ ಜೊತೆ ಏನ್ ಮಾಡ್ತಾರೆ ಅಂದ್ರೆ ಈ ವಾರ್ ಟೈಮ್ ಆಗಿರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ, ಡೆವಲಪ್ಮೆಂಟ್ಸ್ ಮಾಡ್ಬೇಕಾದ್ರೆ ಕರೆನ್ಸಿನ ಏನ್ ಮಾಡ್ತಾರೆ ಇವರು ಅದನ್ನ ಕನ್ವರ್ಟ್ ಮಾಡ್ತಾರೆ. ಈ ಕನ್ವರ್ಟ್ ಮಾಡೋ ಪ್ರೊಸೀಜರ್ ಇದೆಯಲ್ಲ, ಈ ಕನ್ವರ್ಟ್ ಮಾಡ್ಬೇಕಾದ್ರೆ ಟ್ರೇಡಿಂಗ್ ನಡೆಯೋದು. ಸೊ ಆ ಟ್ರೇಡಿಂಗ್ ನಾವು ಇವಾಗ ಟ್ರೇಡ್ ಮಾಡ್ತಾ ಇರೋದು. ಸೊ ಆ ಟ್ರೇಡ್ ಮಾಡೋ ಪ್ಲಾಟ್ಫಾರ್ಮ್ ಏನಿದೆ ದಟ್ ಈಸ್ ಕಾಲ್ಡ್ ಫಾರೆಕ್ಸ್ ಟ್ರೇಡಿಂಗ್. ಒಬ್ಬನು ಯಾರಿಗೋ ಒಬ್ರಿಗೆ ಬೇಕಿರುತ್ತೆ, ಅವ್ರು ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದ ತಕ್ಷಣ ಏನ್ ಮಾಡ್ತಾರೆ, ಮಾರ್ಕೆಟ್ ಮೇಲೆ ತಗೊಂಡ್ ಹೋಗ್ತಾರೆ. ಯಾರಿಗೋ ಒಬ್ರಿಗೆ ಬೇಕಿರಲ್ಲ, ಅವ್ರು ಏನ್ ಮಾಡ್ತಾರೆ, ಕರೆನ್ಸಿನ ಮತ್ತೆ ಅಲ್ಲಿ ಡಿಸ್ಪ್ಯಾಚ್ ಮಾಡಿ ಸೆಲ್ ಮಾಡ್ತಾರೆ. ಸೊ ಅವಾಗ ಏನ್ ಮಾಡುತ್ತೆ, ಮಾರ್ಕೆಟ್ ಕೆಳಗಡೆ ಬರುತ್ತೆ. ಈಗ ಅರ್ಥ ಆಯ್ತು ಅನ್ಕೊಂತೀನಿ, ಓಪಿಯು ಎಲ್ಲರಿಗೂ ಅರ್ಥ ಇದೆ ಅನ್ಕೊಂತೀನಿ. ಮಾರ್ಕೆಟ್ ಯಾವಾಗ ಹೆಂಗ್ ಮೇಲಕ್ಕೆ ಹೋಗುತ್ತೆ, ಹೆಂಗ್ ಕೆಳಗಡೆ ಬರುತ್ತೆ, ಹೆಂಗ್ ಮೇಲಕ್ಕೆ ಹೋಗುತ್ತೆ, ಹೆಂಗ್ ಕೆಳಗಡೆ ಬರುತ್ತೆ ಅಂದ್ರೆ ಸೇಮ್ ಇದೇ ಪ್ರೊಸೀಜರ್. ಯಾರು ಕರೆನ್ಸಿ ಕನ್ವರ್ಷನ್ ಬೇಕು ಕನ್ವರ್ಷನ್ ಮಾಡ್ತಾರೆ. ಕನ್ವರ್ಷನ್ ಮಾಡಿದ್ರೆ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಒನ್ಸ್ ಅವ್ರ ಕೆಲಸ ಮುಗಿದು ಅಲ್ಲಿ ಸೋಲ್ಡ್ ಔಟ್ ಮಾಡಿದ್ಮೇಲೆ ಅದೇ ಕರೆನ್ಸಿ ಮತ್ತೆ ಕೆಳಗಡೆ ತಗೊಂತಾರೆ, ಅಂದ್ರೆ ಸೆಲ್ ಮಾಡ್ತಾರೆ. ಸೆಲ್ ಮಾಡಿದಾಗ ಮತ್ತೆ ಮಾರ್ಕೆಟ್ ಏನ್ ಮಾಡುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. ಸೊ ದಿಸ್ ಇಸ್ ದ ಪ್ರೊಸೀಜರ್ ಅಷ್ಟೇ, ಇಲ್ಲಿ ಬೇರೆ ಏನು ಚೇಂಜಸ್ ಇಲ್ಲ. ಈ ಚೇಂಜಸ್ ಆಗೋದನ್ನೇ ನಾವೇನ್ ಮಾಡ್ತೀವಿ, ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೇಡ್ ಮಾಡ್ತಾ ನಾವು ಒಂದಷ್ಟು ಪ್ರಾಫಿಟ್ ನ ಬುಕ್ ಮಾಡ್ತೀವಿ. ಸೊ ಬೇಸಿಕಲಿ ಇಲ್ಲಿ ಏನಪ್ಪಾ ಅಂದ್ರೆ ಕರೆನ್ಸಿ ಚೇಂಜ್ ಆಗ್ತದೆ. ಈಗ ನಮ್ಮ ಹತ್ರ ಈಗ ಡಾಲರ್ಗೆ ರುಪಿಗೆ ಕನ್ವರ್ಷನ್ ಅನ್ಕೋಣ. ಸಪೋಸ್ ಇವತ್ತು ಏನಿದೆ, ನಮ್ಮ ಹತ್ರ 88 rupees ಇದೆ. $1 is equal to $1 is equal to 88 rupees. ಸೊ 88 rupees ಅಂದ್ರೆ ಬೆಳಗ್ಗೆ ಹೊತ್ತು ಅಷ್ಟೊತ್ತಿಗೆ 87, 86, 85 ಆತರ ಆಗಲ್ಲ. ಇದು ಯಾವತ್ತೇ ಆಗ್ಲಿ ಒಂದು ನೆನ್ಪಿಟ್ಕೊಂಡಿರ್ಬೇಕು, ಕರೆನ್ಸಿ ಯಾವತ್ತೂ ಕೂಡ ಡೆಸಿಮಲ್ ಪಾಯಿಂಟ್ಸ್ ಅಲ್ಲೇ ಮೂವ್ಮೆಂಟ್ ಆಗೋದು. ಸೊ ಹೆಂಗೆ ಡೆಸಿಮಲ್ ಪಾಯಿಂಟ್ಸ್ ಅಂದ್ರೆ 88.8667 ಈ ತರ 4 ಡೆಸಿಮಲ್ ಪಾಯಿಂಟ್ಸ್, 3 ಡೆಸಿಮಲ್ ಪಾಯಿಂಟ್ಸ್ ಆತರ ಆಫ್ಟರ್ ಒಂದು ಪಾಯಿಂಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ಸ್ ಅಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ತುಂಬಾ ವೇರಿಯೇಷನ್ ಆದ್ರೂ ಇಲ್ಲಿರುವಂತ 67 ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ 87 ಹೋಗ್ಬೋದು ಅಷ್ಟೇ. ಸೊ ಈ 88, 87 ಇಲ್ಲಿ ಚೇಂಜ್ ಆಗಲ್ಲ, ಡೆಸಿಮಲ್ ಪಾಯಿಂಟ್ಸ್ ಅಲ್ಲಿ ಯಾವಾಗೂ ಚೇಂಜ್ ಆಗುತ್ತೆ. ಅದು ನಮ್ಗೆ ತುಂಬಾ ನೀಟಾಗಿ ನೆನಪಿರಬೇಕು. ಐ ಹೋಪ್ ಇವತ್ತೆಲ್ಲರಿಗೂ ಕೂಡ ನಾವು ಹೇಳಿರುವಂತ ಟಾಪಿಕ್ಸ್ ತುಂಬಾ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೊ ನಾಳೆ ನಾವು ಫಾರೆಕ್ಸ್ ಟ್ರೇಡಿಂಗ್ ಇಂಡಿಯಾದಲ್ಲಿ ಲೀಗಲ್ಲ ಇಲ್ಲ ಅಂದ್ರೆ ಇಲ್ಲೀಗಲ್ಲ, ಈ ಟಾಪಿಕ್ ನಾವು ನೆಕ್ಸ್ಟ್ ಬರುವಂತ ಸೀರೀಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.